ನಮಸ್ಕಾರ ಸ್ನೇಹಿತರೆ. ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡಿಬೇಕು ಅಂತಂದರೆ ಮಿನಿಮಮ್ 3 ತಿಂಗಳ ಮುಂಚೆನೇ ನಾವು ದರ್ಶನ ಟಿಕೆಟ್ ಮಾಡಿಸ್ಕೋಬೇಕು. ಅದು ಕೂಡ ಆನ್ಲೈನಲ್ಲಿ. ಅದು TTD ದೇವಸ್ಥಾನ ವೆಬ್ಸೈಟಲ್ಲಿ ಮಾಡಬೇಕಾಗುತ್ತೆ. ಈಗ ಜೂನ್ ತಿಂಗಳು ಅಂದರೆ ಈಗ ಮಾಡಿಸಿದರೆ ನಮಗೆ ಸೆಪ್ಟೆಂಬರ್ ತಿಂಗಳಿಗೆ ಒಂದು ದರ್ಶನ ಟಿಕೆಟ್ ಸಿಗುತ್ತೆ. ಈಗ 22ನೇ ತಾರೀಕು ಕಲ್ಯಾಣೋತ್ಸವ, ಉಂಜಲ ಸೇವಾ, ಆರ್ಜಿತ ಬ್ರಹ್ಮೋತ್ಸವಂ, ಸಹಸ್ರ ದೀಪಾಲಂಕಾರ ಬಿಡ್ತಾ ಇದ್ದಾರೆ. ಅದು ಬೆಳಿಗ್ಗೆ 10 ಗಂಟೆಗೆ ರಿಲೀಸ್ ಆಗುತ್ತೆ. ನೀವು ಎಷ್ಟು ಸ್ಪೀಡಾಗಿ ರಿಲೀಸ್ ಆದ ನಂತರ ನೀವು ಮಾಡಿಕೊಂಡ್ರೆ ಅಷ್ಟು ಸ್ಪೀಡಾಗಿ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ವಿತಿನ್ ಮಿನಿಟ್ಸ್ ಒಳಗಡೆ ಆ ಒಂದು ಫೋಟೋ ಅನ್ನೋದು ತುಂಬ ಫುಲ್ ಆಗಿಬಿಡುತ್ತೆ. ಅದೇ ದಿನ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವರ್ಚುವಲ್ ಸೇವಾ ಅಂತ ಬಿಡ್ತಾರೆ. ಇದು ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ನೀವು ಅದನ್ನು ಟ್ರೈ ಮಾಡ್ಬೋದು. ಬಟ್ ಆದರೆ ಅದಕ್ಕೆ ತುಂಬಾ ವ್ಯತ್ಯಾಸ ಇರುತ್ತೆ. ಅಂದರೆ 22ನೇ ತಾರೀಕು ಬೆಳಿಗ್ಗೆ ಆ ಒಂದು ಸೇವಾ ಮಾಡಿಸಿದ್ರೆ ನೀವು ಅಲ್ಲಿ ಕೂತು ಸೇವಾ ಮಾಡ್ಕೋಬೋದು. ಬಟ್ ಆದರೆ 22ನೇ ತಾರೀಕು ಅದೇ ಮಧ್ಯಾಹ್ನ ವರ್ಚುವಲ್ ಸೇವಾ ಅಂತಂದರೆ ನೀವು ಆ ಒಂದು ಸೇವಾ ಟಿಕೆಟ್ ಸಿಕ್ಕಿತ್ತು ಅಂತಂದರೆ ನೀವು ಸೇವಾಕ್ಕೆ ಕುಂದ್ರೋಕೆ ಆಗೋದಿಲ್ಲ. ಡೈರೆಕ್ಟಾಗಿ 300 ರೂಪಾಯಿ ದರ್ಶನ ಟಿಕೆಟ್ಗೆ ಬಿಡ್ತಾರೆ. ಇದಾದ ನಂತರ 23ನೇ ತಾರೀಕು ಡೈರೆಕ್ಟಾಗಿ ಬೆಳಿಗ್ಗೆ 10 ಗಂಟೆಗೆ ಅಂಗ ಪ್ರದಕ್ಷಿಣಾ ಟಿಕೆಟ್ ರಿಲೀಸ್ ಆಗ್ತಾ ಇದೆ. ಬೆಳಿಗ್ಗೆ 10 ಗಂಟೆಗೆ ಅದಂತರೂ ಹಿಂಗೆ ಕಣ್ಮುಚ್ಚಿ ಕಣ್ಣು ತೆಗೆದ್ರೊಳಗಡೆ ರಪ್ಪನಂಗೆ ಖಾಲಿ ಆಗ್ಬಿಡ್ತವೆ. ಅಂತಂದರೆ ಅಷ್ಟು ಸ್ಪೀಡ್ ಇರಬೇಕು. ಅದಾದ ನಂತರ ಮಧ್ಯಾಹ್ನ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ಗಳು ರಿಲೀಸ್ ಆಗ್ತಾ ಇದೆ. ಅದು ಕೂಡ ತುಂಬ ಅಂದರೆ ತುಂಬ ಸ್ಪೀಡ್ ಇರುತ್ತೆ. ಅದಕ್ಕೆ ಮಿನಿಮಮ್ ಏನಪ್ಪ ಅಂತಂದರೆ 65 ಮೇಲೆ ಏಜ್ ಇರಬೇಕಾಗುತ್ತೆ. ಅವ್ರ ಜೊತೆಗಲ್ಲಿ ಇರೋರಿಗೆ ಮಿನಿಮಮ್ 50 ಮೇಲೆ ಇರಬೇಕಾಗುತ್ತೆ. ಅಂದರೆ ಒಬ್ಬರಿಗೆ ಹೆಲ್ಪರ್ಗೆ ಅಂತ ಇನ್ನೊಬ್ಬರಿಗೆ ಸಪೋರ್ಟ್ ತೊಗೋಬೋದಲ್ವಾ, ಅದಕ್ಕೋಸ್ಕರನೇ ಒಬ್ಬರು ಮಿನಿಮಮ್ 65 ವರ್ಷ ಇರಬೇಕು. ಅವರಿಂದ ಬರೋರಿಗೆ ಮಿನಿಮಮ್ 50 ಮೇಲೆ ಇರಬೇಕು ವರ್ಷ. ಅದಾದ ನಂತರ 24ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ 300 ರೂಪಾಯಿ ಟಿಕೆಟ್ ರಿಲೀಸ್ ಆಗ್ತಾ ಇದೆ. ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ಅಕಾಮಡೇಷನ್ ಅಂದರೆ ರೂಮ್ಸ್ ಕೂಡ ಬುಕ್ ಮಾಡ್ಬೋದು. ಅಂದರೆ ಇಷ್ಟೆಲ್ಲ ಡೀಟೇಲ್ಸ್ಗಳು ಇದ್ದಾವೆ. ಬಟ್ ಆದರೆ ನಾವು ಈಗ ಜೂನ್ ತಿಂಗಳಿಗೆ ಮಾಡಿದರೆ ಸೆಪ್ಟೆಂಬರ್ ತಿಂಗಳಿಗೆ ನಾವು ಆ ದರ್ಶನನ ಪಡಿಬೋದು. ಅಂದರೆ ಇವಾಗ ಸಿಕ್ಕರೆ ನಾವು ಸೆಪ್ಟೆಂಬರ್ಗೆ ಹೋಗ್ಬೋದು. ಈ TTD ಬಗ್ಗೆ ಇನ್ನಷ್ಟು ತುಂಬ ಡೀಟೇಲ್ಸ್ಗಳು ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ಹಾಗಾದರೆ ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಂಟಿನ್ಯೂ ನೀವು ನೋಡ್ತಾ ಇರಿ. ಯಾಕಂತಂದರೆ TTD ಬಗ್ಗೆ ನಾನು ಅಪ್ಡೇಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಅಲ್ಲದೆ ನಿಮಗೆ ಇವಾಗ ನಾನು ಅಪ್ಡೇಟ್ ಕೊಟ್ಟಿರೋದು ಸ್ವಲ್ಪ ನಾರ್ಮಲ್ ಇದೆ. ಬಟ್ ಮುಂದೆ ಕೊಡ್ತಾ ಇರೋಂಥ ಅಪ್ಡೇಟ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಯಾಕಂತಂದರೆ ನಿಮಗೆ ಯಾವಾಗಾದರೂ ತಿರುಪತಿಗೆ ಹೋಗ್ಬೇಕಂತಂದರೆ ಏನೇನು ಫೆಸಿಲಿಟೀಸ್ಗಳು ಇರಬೇಕು, ಅಂದರೆ ಯಾವ ರೀತಿ ನೀವು ಹೆಂಗೆ ಹೋಗಬೇಕು ಹೆಂಗಿಲ್ಲ ಎಲ್ಲ ಅಷ್ಟು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದು ಇನ್ನೊಂದೇನಪ್ಪ ಅಂತಂದರೆ ಆರ್ಜಿತ ಸೇವಾ ಅಂದರೆ ಏನು, ಇದರೊಳಗಡೆ ಕಲ್ಯಾಣೋತ್ಸವ, ಉಂಜಲ ಸೇವಾ, ಆರ್ಜಿತ ಬ್ರಹ್ಮೋತ್ಸವಂ, ಸಹಸ್ರ ದೀಪಾಲಂಕಾರ, ಈ 4 ಸೇವೆಗಳು ಏನೆಲ್ಲ ನಮಗೆ ಯೂಸ್ ಆಗುತ್ತೆ ಅಂತ, ಅಂದರೆ ಈ ಸೇವೆಗಳು ನಮಗೆ ಕುಂದಿರಿಸ್ತಾರೆ, ಅಲ್ಲಿ ಏನು ಮಾಡಿಸ್ತಾರೆ ಅಂತ ನಾನು ಡಿಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಹಾಗಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ. ಬಾಯ್.